ಈಗಷ್ಟೇ ರಾಜ್ಯ ಹೈಕೋರ್ಟ್ನಿಂದ ಬಂದ ಮಾಹಿತಿ, ಜಾತಿ ಸಮೀಕ್ಷೆಗೆ ತಡೆ ಕೊಡಬೇಕು ಅಂತ ಕೋರಿ ಪಿಐಎಲ್ಗಳು ಸಲ್ಲಿಕೆಯಾಗಿದ್ವು. ಆ ಪ್ರಕರಣದಲ್ಲಿ ಮಧ್ಯಂತರ ಆದೇಶ ಹೊರಗೆ ಬಂದಿದೆ, ಇಂಟರಿಮ್ ಆರ್ಡರ್ ಬಂದಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಜಾತಿ ಗಣತಿಗೆ ಮಧ್ಯಂತರ ತಡೆ ಇಲ್ಲ, ಗಣತಿ ಮುಂದುವರಿಯಲಿದೆ. ಕೆಲವು ಷರತ್ತುಗಳನ್ನು ಹಾಕಿದೆ ಹೈಕೋರ್ಟ್. ಕಂಡೀಷನ್ಸ್ ಅಪ್ಲೈ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಮುಂದುವರಿಯಬಹುದು. ಜಾತಿ ಗಣತಿಯಲ್ಲಿ ಕಲೆಕ್ಟ್ ಆಗುವ ಡೇಟಾಗಳನ್ನು ಯಾರಿಗೂ ಕೊಡಬಾರದು. ಅದರ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಬೇಕು. ಜನ ಸ್ವಯಂ ಪ್ರೇರಣೆಯಿಂದ ಮಾಹಿತಿ ಕೊಟ್ಟರಷ್ಟೇ ತೆಗೆದುಕೊಳ್ಳಬೇಕು. ಮಾಹಿತಿ ಕೊಡುವಂತೆ ಒತ್ತಡ ಹಾಕೋ ಹಂಗಿಲ್ಲ. ಜಾತಿ ಗಣತಿಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಹಿಂದುಳಿದ ವರ್ಗಗಳ ಆಯೋಗ ಬಿಟ್ಟು ಬೇರೆ ಯಾರಿಗೂ ಇಲ್ಲಿ ಸಿಗುವ ದಾಖಲೆಗಳು ಲಭ್ಯ ಆಗಬಾರದು. ಈ ಡೇಟಾನ ಗೌಪ್ಯವಾಗಿ ಕಾಪಾಡಿಕೊಳ್ತೀವಿ ಅಂತ ಹಿಂದುಳಿದ ವರ್ಗಗಳ ಆಯೋಗ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇಷ್ಟು ಷರತ್ತುಗಳನ್ನು ಹಾಕಿ ಜಾತಿ ಗಣತಿಯನ್ನು ಮುಂದುವರಿಸಬಹುದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಕೆಲವು ಜಾತಿ ಸಂಘಟನೆಗಳು ಮತ್ತು ಖಾಸಗಿ ವ್ಯಕ್ತಿಗಳ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ನಡೀತಾ ಇತ್ತು. ಒಕ್ಕಲಿಗರ ಸಂಘ, ಬ್ರಾಹ್ಮಣ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾಗಳ ಅರ್ಜಿ ಸಲ್ಲಿಸಿತು. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸುವ ಅಧಿಕಾರ ಇಲ್ಲ, ಕೇಂದ್ರದ ಅಧಿಕಾರವನ್ನು ರಾಜ್ಯ ಚಲಾಯಿಸ್ತಾ ಇದೆ ಅಂತ ವಾದಿಸಲಾಗಿತ್ತು. ಜಾತಿ ಗಣತಿ ಪ್ರಕ್ರಿಯೆಗೆ ತಡೆ ಕೊಡಲು ಹೈಕೋರ್ಟ್ ನಿರಾಕರಿಸಿದೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೇಂದ್ರ ಸರ್ಕಾರದ ಅಧಿಕಾರವನ್ನು ರಾಜ್ಯ ಸರ್ಕಾರ ಚಲಾಯಿಸ್ತಾ ಇದೆ, ಆದ್ದರಿಂದ ಜಾತಿ ಗಣತಿ ಮಾಡಬಾರ್ದು ಅನ್ನೋದು ಹೊರತುಪಡಿಸಿ ಬೇರೆ ಏನೇನು ವಾದಗಳ ಮಂಡನೆ ಆದವು?
ಯಾವ್ಯಾವ ಅಂಶಗಳನ್ನು ಕನ್ಸಿಡರ್ ಮಾಡಿ ಹೈಕೋರ್ಟ್ ತಡೆಯನ್ನು ಕೊಡೋದಕ್ಕೆ ನಿರಾಕರಿಸ್ತು? ಅಜಿತ್, ಅಂದ್ರೆ ರಾಜ್ಯ ಸರ್ಕಾರ ನಡೆಸಿರುವಂತಹ ಕ್ಯಾಸ್ಟ್ ಸೆನ್ಸಸ್ ಏನಿದೆ ಇದನ್ನ ನಡೆಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬ್ರಾಹ್ಮಣ ಮಹಾಸಭಾ, ಹಿಂದೂ ಅಂದ್ರೆ ಲಿಂಗಾಯತರು ಜೊತೆ ಒಕ್ಕಲಿಗರು ಸೇರಿದಂತೆ ಆ ಒಂದು ಸಂಘಟನೆಗಳು ಒಂದಷ್ಟು ಅರ್ಜಿಗಳನ್ನು ಸಲ್ಲಿಸಿದ್ರು. ಜೊತೆಗೆ ಕೆಲ ವ್ಯಕ್ತಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಎಲ್ಲವನ್ನೂ ಕೂಡ ಕ್ಲಬ್ ಮಾಡಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಒಂದು ವಿಚಾರಣೆ ನಡೆಸಿತು. ಅಂದ್ರೆ 3 ದಿನಗಳಿಂದ ಮಧ್ಯಂತರ ಮನವಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ನಡೀತು. ಅಂದ್ರೆ ಈ ಒಂದು ಸೆನ್ಸಸ್ ಈಗಾಗಲೇ ಶುರುವಾಗಿ ಹೋಗ್ಬಿಟ್ಟಿದೆ. ಈಗ ಅಂದ್ರೆ ಈ ರೀತಿ ಸೆನ್ಸಸ್ ಅನ್ನ ಮುಂದುವರಿಸಿದ್ದೇ ಆದಲ್ಲಿ ಸರ್ಕಾರ ಕಲೆ ಹಾಕುವಂತ ಮಾಹಿತಿಗಳಾಗ್ಲಿ ಅದು ಒಂದ್ ರೀತಿ ಎಲ್ಲೊಂದ್ ಕಡೆ ಬೇರೆ ರೀತಿ ಬಳಕೆ ಆಗಬಹುದು, ಪೊಲಿಟಿಕಲಿ ಬಳಕೆ ಆಗಬಹುದು. ಇದನ್ನ ಮಾಡ್ತಾ ಇರುವಂತದ್ದೇ ಸರಿಯಲ್ಲ. ಇದು ಸೆನ್ಸಸ್ ಅನ್ನುವಂಥದ್ದನ್ನು ಮಾಡೋದು ಕೇವಲ ಕೇಂದ್ರ ಸರ್ಕಾರಕ್ಕೆ ಇರುವಂತ ಎಕ್ಸ್ಕ್ಲೂಸಿವ್ ಪವರ್. ಆ ಪವರ್ ನ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಎಕ್ಸೀಡ್ ಮಾಡ್ತಾ ಇದೆ. ಮತ್ತೆ ಆ ಮೂಲಕ ಅಲ್ಲಿ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅಂದ್ರೆ ಸಮೀಕ್ಷೆ ಅಂತ ಹೇಳ್ತಾ ಇದೆ. ಸಮೀಕ್ಷೆ ಅನ್ನುವಂಥದ್ದಾದ್ರೆ ಅಲ್ಲಿ ಒಂದಷ್ಟು ಜನರನ್ನ ಏನು ಮಾಹಿತಿಯನ್ನು ತೆಗೆದುಕೊಳ್ಬಹುದು. ಆದ್ರೆ ರಾಜ್ಯದ ಎಲ್ಲಾ ಜನರ ಮಾಹಿತಿಗಳನ್ನ ತೆಗೆದುಕೊಳ್ಳಿಕ್ಕೆ ಹೊರಟಿರುವಂತದ್ರಿಂದ ಇದು ಗಣತಿ ಸೆನ್ಸಸ್ ಆಗಿದೆ. ಹೀಗಾಗಿ ಇದನ್ನು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ವಾದ ಕೂಡ ಅರ್ಜಿದಾರರು ಮಾಡ್ತಾ ಹೋಗ್ತಾರೆ. 2 ದಿನಗಳಿಂದ ಒಂದು ವಿಚಾರಣೆ ನಡೀತಾ ಇದ್ದು ಅದರಲ್ಲಿ ಪ್ರಮುಖವಾಗಿ ಒಂದು ಅಧಿಕಾರ ಇಲ್ಲವನ್ನಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರಮುಖವಾಗಿ ಜನರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದು ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಥವಾ BPL ಕಾರ್ಡ್ಗಳು ಅವರ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಆ ದಾಖಲೆಗಳನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಆ ದಾಖಲೆಗಳು ಒಂದು ವೇಳೆ ಲೀಕ್ ಆಗಿದ್ದೇ ಆದಲ್ಲಿ ಆ ವೈಯಕ್ತಿಕ ಡಾಟಾಗಳು ಬೇರೆ ಬೇರೆ ರೀತಿಯಾದಂತಹ ಬಳಕೆ ಆಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಒಂದು ಕ್ಯಾಸ್ಟ್ ಸೆನ್ಸಸ್ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿದಾರರ ಅಂದ್ರೆ ಪ್ರಮುಖವಾದಂತಹ ವಾದಗಳಾಗಿತ್ತು. ಆದ್ರೆ ಸರ್ಕಾರದ ಪರವಾಗಿ ವಾದ ಮಾಡಿದಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಇದು ನಮಗೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಗಣತಿಯನ್ನ ಮಾಡ್ಲಿಕ್ಕೆ ಅಂದ್ರೆ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ. ಇದು ಮೊದಲನೇ ಬಾರಿ ಅಲ್ಲ. ಈ ಹಿಂದೆ ಕೂಡ ಆವನೂರು ಆಯೋಗ ಆಯ್ತು, ವೆಂಕಟರಮಣ ಆಯೋಗ ಇತ್ತು, ಚಿನ್ನಪ್ಪ ರೆಡ್ಡಿ ಆಯೋಗ ಆಯ್ತು. ಇತ್ತೀಚೆಗಷ್ಟೇ ಒಂದು ಜಯಪ್ರಕಾಶ್ ಹೆಗ್ಡೆ ಅವರ ಅಂದ್ರೆ ಒಂದಷ್ಟು ಆಯೋಗ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕಿತ್ತು. ಹಾಗಾಗಿ ಈ ರೀತಿಯಾದಂತ ಒಂದು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ನಾವು ಎಲ್ಲೇ ಗಣತಿಯನ್ನ ಮಾಡ್ತಾ ಇಲ್ಲ, ಈ ರೀತಿಯಾದ ಡಾಟಾಗಳನ್ನ ಕಲೆಕ್ಟ್ ಮಾಡುವ ಮೂಲಕ ಯಾವ ಸಮುದಾಯಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ನೀಡಬೇಕು, ಯೋಜನೆಗಳನ್ನು ರಚನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿಗಳು ನಮಗೆ ಉಪಯೋಗ ಆಗುತ್ತೆ. ಈ ರೀತಿಯ ದಾಖಲೆಗಳಿಲ್ಲದೆ ಇದ್ರೆ ರಾಜ್ಯ ಸರ್ಕಾರ ಯಾವ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ ಈಗಾಗಲೇ ಹಲವು ಆಯೋಗಗಳು ಹಲವು ರೀತಿಯಾದ ಈ ಸಮೀಕ್ಷೆಗಳು ನಡೆದಿರೋದ್ರಿಂದ ಇದಕ್ಕೆ ತಡೆಯನ್ನು ಕೊಡಬಾರದು ಅನ್ನುವಂತ ಒಂದು ವಾದವನ್ನ ಮಾಡಿದ್ರು. ಆ ವಾದ ಒಂದು ರೀತಿ ಕೋರ್ಟ್ ಕನ್ವಿನ್ಸ್ ಆದಂಗೆ ಆಯ್ತು. ಅದಾದ ನಂತರ ಇವತ್ತು ಪ್ರಮುಖವಾಗಿ ಆಗಿದ್ದಂತಂದ್ರೆ ಕಲೆಕ್ಟ್ ಮಾಡುವಂತಹ ಡಿಜಿಟಲ್ ಡಾಟಾಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನುವಂಥದ್ರ ಬಗ್ಗೆ ಪ್ರಮುಖವಾದಂಥ ವಾದವನ್ನ ಮಾಡ್ತಾ ಹೋಗ್ತಾರೆ. ಅಂತಿಮವಾಗಿ ಹೈಕೋರ್ಟ್ ಈ ಒಂದು ಕ್ಯಾಸ್ಟ್ ಸೆನ್ಸಸ್ಗೆ ತಡೆಯನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿರುವಂತದ್ದು. ಆ ಜೊತೆಗೆ ಒಂದಷ್ಟು ಷರತ್ತುಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿದೆ. ಜಾತಿಗಣತಿ ಡಾಟಾವನ್ನ ಸರ್ಕಾರಕ್ಕೂ ಕೂಡ ಕೊಡಬಾರದು, ಕೇವಲ ಆಯೋಗ ಮಾತ್ರ ಈ ಒಂದು ಡಾಟಾವನ್ನು ಇಟ್ಕೊಡ್ಬೇಕು. ಜೊತೆಗೆ ಇದರ ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನುವಂಥದ್ದು. ಮತ್ತೆ ಜನರು ಯಾವುದೇ ಮಾಹಿತಿಯನ್ನ ಅಥವಾ ದಾಖಲೆಗಳನ್ನ ಕೊಡ್ಲಿಕ್ಕೆ ನಿರಾಕರಣೆ ಮಾಡಿದ್ರೆ ಅವ್ರಿಗೆ ಒತ್ತಾಯವನ್ನ ಮಾಡಬಾರದು. ಜನ ಇಷ್ಟಪಟ್ಟರಷ್ಟೇ ದಾಖಲೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೊಂದಿಷ್ಟು ಏನೋ ಮಾಹಿತಿ ಸೂಚನೆ ಷರತ್ತುಗಳನ್ನ ನೀಡಿರುವಂತಹದ್ದು. ಅದರ ಜೊತೆಗೆ ಇಲ್ಲಿ ಪ್ರಮುಖ ಡಿಸೆಂಬರ್ 2ನೇ ವಾರಕ್ಕೆ ವಿಚಾರಣೆಯನ್ನು ಮೇನ್ ಪಿಟಿಷನ್ ಮೇಲೆ ವಿಚಾರಣೆಯನ್ನು ಮುಂದೂಡಿರುವಂತಹ ಕೋರ್ಟ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬದಲಾವಣೆಗಳಾಗುತ್ತೆ, ಜೊತೆಗೆ ಈ ಡಾಟಾವನ್ನ ನಾವು ಸೀಕ್ರೆಸಿಯಾಗಿ ಇಡ್ತೇವೆ ಅನ್ನುವಂಥದ್ದಕ್ಕೆ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈ ಮೂಲಕ ಜಾತಿ ಗಣತಿಗೆ ಒಂದು ಸ್ಟೇಯನ್ನು ತೆಗೆದುಕೊಳ್ಬೇಕು, ಮಧ್ಯಂತರ ತಡೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ಅರ್ಜಿದಾರ ಏನು ಪ್ರಯತ್ನವನ್ನು ಮಾಡಿದ್ರು ಆ ಪ್ರಯತ್ನ ಇಲ್ಲಿ ಫಲಿಸಿಲ್ಲ. ಆ ಮೂಲಕ ರಾಜ್ಯ ಸರ್ಕಾರ ಸೆನ್ಸಸ್ ಅನ್ನು ಮುಂದುವರಿಸುವುದರ ಜೊತೆಗೆ ಒಂದಷ್ಟು ಕಂಡೀಷನ್ಸ್ ಅನ್ನು ಹೈಕೋರ್ಟ್ ಹಾಕಿರುವಂತಹ ಕಂಡೀಷನ್ಸ್ ನ ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿರುವಂತಹದ್ದು. ಈಗ ಡಿಸೆಂಬರ್ 2nd ವೀಕ್ ಮುಂದೋಗಿದೆಯಲ್ಲ, ಅವಾಗ ಏನಾಗುತ್ತೆ? ಅದು ಮೇನ್ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಈಗ 3 ದಿನ ನಡೆದಂಥದ್ದು ಇಮ್ಮಿಡಿಯೇಟ್ ಏನು ಕ್ಯಾಸ್ಟ್ ಸೆನ್ಸಸ್ ಶುರುವಾಗಿದೆ ಅದನ್ನ ತಡೆಯನ್ನು ಕೊಡಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದು ಏನು ಆರ್ಗ್ಯುಮೆಂಟ್ ನಡೀತು. ಡಿಸೆಂಬರ್ 2nd ವೀಕಿಗೆ ಹೋಗಿರುವಂಥದ್ದು ಕ್ಯಾಸ್ಟ್ ಸೆನ್ಸಸ್ ಮಾಡೋದು ಸರಿನಾ ಇಲ್ವಾ ಅನ್ನುವಂಥದ್ದು. ಒಂದು ವೇಳೆ ಆ ಸಂದರ್ಭದಲ್ಲಿ ಏನಾದರೂ ಈ ಕ್ಯಾಸ್ಟ್ ಸೆನ್ಸಸ್ ಮಾಡೋದು ಸರಿಯಲ್ಲ ಅನ್ನುವಂಥದ್ದಾದ್ರೆ ಅದಕ್ಕೆ ಪೂರಕವಾಗಿ ಹೈಕೋರ್ಟ್ಗಳು ಮುಂದಿನ ಹಂತದಲ್ಲಿ ವಾದ ಪ್ರತಿವಾದವನ್ನು ಆಲಿಸುತ್ತೆ ಅಥವಾ ಏನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂಥ ಆದೇಶವನ್ನು ನೀಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಗಳು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ 1-2 ದಿನದಲ್ಲಿ ಇದು ಮುಗಿಯೋದಿಲ್ಲ. ಅದೊಂದು ಪ್ರೊಲಾಂಗ್
ಲಾಂಗ್ ಹಿಯರಿಂಗ್ ಅನ್ನು ಕೇಳಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಇಂಟ್ರಿಮ್ ಆದೇಶವನ್ನು ಕೊಡಲಿಕ್ಕೆ ಕೇವಲ 2 ಗಂಟೆ ಒಳಗೆ ವಾದವನ್ನು ಮಂಡಿಸಿ ಅಂತೇಳಿ ವಕೀಲರಿಗೆ ಸೂಚನೆ ಕೊಟ್ಟರು ಕೂಡ ಅದು 3 ದಿನ, ಸುಮಾರು ಒಂದು 8 ರಿಂದ 10 ಗಂಟೆಗಳ ಕಾಲ ಆರ್ಗ್ಯುಮೆಂಟ್ ಆಯಿತು. ಸದ್ಯಕ್ಕೆ ಇವತ್ತು ಏನೋ ಈ 3 ದಿನ ನಡೆದಂಥ ವಿಚಾರಣೆಗಳಿರುವಂಥದ್ದು ಕೇವಲ ಇಂಟ್ರಿಮ್ ಪ್ರೇಯರ್ಗೆ, ತಕ್ಷಣಕ್ಕೆ ಸ್ಟೇಯನ್ನು ಕೊಡಬೇಕು ಅನ್ನುವಂಥದ್ದಕ್ಕೆ. ಆದರೆ 3 ದಿನಕ್ಕೆ ಅಂದರೆ ವಕೀಲರುಗಳು ವಾದ ಮಾಡುವಂಥ ಸಂದರ್ಭದಲ್ಲಿ ನೀವು ನಿಲ್ಲಿಸಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ವಾದವನ್ನು ಕೇಳಿದಂಥ ನ್ಯಾಯಪೀಠ ಈಗ ಮಧ್ಯಂತರ ಮನವಿಯ ಮೇಲೆ ಆದೇಶವನ್ನು ಮಾಡುವ ಮೂಲಕ ಈ ಗ್ಯಾಸ್ ಸೆನ್ಸಸ್ಗೆ ಒಂದು ತಡೆಯನ್ನು ನೀಡಲಿಕ್ಕೆ ನಿರಾಕರಣೆಯನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ಗ್ಯಾಸ್ ಸೆನ್ಸಸ್ ಅನ್ನು ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಿತ್ ಕಂಡೀಷನ್ಸ್ ಕೊಟ್ಟಿರುವಂತಹದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್, ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.